ಹಾಯ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಹುಳಿ ಸಾರು. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಂಡೆಕಾಯಿ 3/4 kg ತಗೊಂಡು ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ 2 ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 10 ರಿಂದ 15, 100 ಗ್ರಾಮ್ ಆಗುವಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಲ್ಲಿ ಹುಣಸೆ ಹಣ್ಣು ಒಂದು 30 ಗ್ರಾಮ್ ಆಗುವಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಟೊಮಾಟೊ 300 ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಜೀರಿಗೆ, ಮೆಂತ ಕಾಳುಗಳೆಲ್ಲ ಹಾಕಿ ನಾನು ಹುರಿದಿಟ್ಕೊಂಡಿದ್ದೀನಿ. ಇದು 2 ಟೀ ಸ್ಪೂನ್ ತಗೊಂಡಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ 2 ಟೀ ಸ್ಪೂನ್, ಖಾರ ಪೌಡರ್ 1.5 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಹಲ್ದಿ ಪೌಡರ್ 1 ಟೀ ಸ್ಪೂನ್. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ ತಗೊಂಡು ಇವಾಗ ಇದಕ್ಕೆ ಮಸಾಲೆನೆಲ್ಲ ಹಾಕ್ಕೊಂಡು ನಾನು ರುಬ್ಕೊತೀನಿ. ಇವಾಗ ಇದನ್ನು ನಾನು ರುಬ್ಕೊತೀನಿ. ನಾನು ಪಾತ್ರೆ ಇಟ್ಕೊಂಡು ಎಣ್ಣೆ 2 ಟೀ ಸ್ಪೂನ್ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದೇ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡು 4 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕ್ಕೊತೀನಿ. ಒಂದು ಅರ್ಧ ಈರುಳ್ಳಿ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಖಾರ ಪೌಡರ್, ಧನಿಯಾ ಪೌಡರ್, ಅರಿಶಿನ, ಉಪ್ಪು ಹಾಕ್ಕೊಂಡು ಇವಾಗ ಇದರಲ್ಲಿ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ಎಷ್ಟು ನೀರು ಬೇಕು ನೀವು ಅಷ್ಟು ಹಾಕ್ಕೋಬೋದು. ಇದು ನೀರಾಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ಇವಾಗ ನೀವು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು ನಿಮಗೆ ಬೇಕಾದರೆ. ಒಂದು 10 ನಿಮಿಷ ಕವರ್ ಮಾಡಿ ಬಿಡೋಣ. ಇದರಲ್ಲಿ ಒಂದು ಕುದಿ ಬಂದಿದೆ. ಇವಾಗ ಬೆಂಡೆಕಾಯಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ 10 ನಿಮಿಷ ಪರ್ಫೆಕ್ಟಾಗಿ 10 ನಿಮಿಷ ಬಿಟ್ಟರೆ ಬೆಂಡೆಕಾಯಿ ಹುಳಿ ಸಾರು ರೆಡಿ ಆಗೋಗುತ್ತೆ. ಇವಾಗ ಬೆಂಡೆಕಾಯಿ ಹುಳಿ ಸಾರು ರೆಡಿ ಆಗಿದೆ. ತುಂಬ ರುಚಿಕರವಾದ ಬೆಂಡೆಕಾಯಿ ಹುಳಿ ಸಾರು ರೆಡಿ ಆಗಿದೆ. ನೀವು ಮುದ್ದೆ ಜೊತೆನೇ ತಿನ್ಬೋದು, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದೇ ಮಸಾಲೆ ಹಾಕಿ ನೀವು ಮೀನು ಸಾರು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.